ಇವರು ಯುವ ಪ್ರತಿಭೆಗಳು ಅಥವಾ ಯುವ ಉದ್ಯಮಿಗಳು, ಅಣ್ಣ ಮತ್ತು ತಂಗಿ ಇಬ್ಬರು ಸೇರಿ ಇಲ್ಲೊಂದು ರಸ್ತೆ ಪಕ್ಕದಲ್ಲಿ ಒಂದು ಸಣ್ಣ ಫಾಸ್ಟ್ ಫುಡ್ಡು ಘಟಕವನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ಹೆಸರು ರುಚಿ ಜಂಕ್ಷನ್ ಅಂಥೇಳಿ. ಇವರು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸುಮಾರು 10 ದಿನ ಆಯ್ತು ಅಷ್ಟೇ. ಬಿಸಿಯಾಗಿ ಮನೆಯಲ್ಲಿ ತಿಂಡಿ ರೆಡಿ ಮಾಡಿ ತಂದು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಪ್ರತಿನಿತ್ಯ ಬೇರೆ ಬೇರೆ ತಿಂಡಿಗಳನ್ನು ಅವರು ಮಾಡ್ತಾರೆ. ಇವತ್ತು ಅವರು ಪುಳಿಯೋಗರೆ ಮತ್ತು ವಾಂಗಿಬಾತ್ ಮತ್ತು ಪಲಾವ್ ಮಾಡಿದ್ದಾರೆ. ಮೆಂತ್ಯ ಪಲಾವ್ ಅಂತೆ ಮಾಡಿದ್ದಾರೆ. ರೇಟ್ ಸ್ವಲ್ಪ ಕಮ್ಮಿನೇ ಇಟ್ಟಿದ್ದಾರೆ. ಒಂದು ಪ್ಲೇಟಿಗೆ 40 ರೂಪಾಯಿ. ಶುದ್ಧವಾಗಿ ಮನೇಲಿ ಮಾಡಿ ತರ್ತಾರೆ. ಮತ್ತು ಪರಿಶುದ್ಧವಾಗಿ ಯೂಸ್ ಆ್ಯಂಡ್ ಥ್ರೋ ಪ್ಲೇಟಲ್ಲಿ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಕೊಡ್ತಾರೆ. ಶುದ್ಧ ಕುಡಿಯೋ ನೀರನ್ನು ಇಟ್ಟಿದ್ದಾರೆ. ಏನೋ ಹೊಸ ಪ್ರಯತ್ನ ಪ್ರಾರಂಭ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ನಾನು ಬೇರೆ ಬೇರೆ ಥರದ ಶುಚಿ ಎರಡನ್ನೂ ನೋಡಿ ಬಂದಿದ್ದೀನಿ. ಏನೋ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳಿ ಮಾಡ್ತಾಯಿದ್ದಾರೆ. ತಂಗಿ ಅವ್ರಿಗೆ ಸಾಥ್ ಕೊಡ್ತಾರೆ. ಇಬ್ಬರು ಸೇರಿಬಿಟ್ಟು ಮನೆಯಲ್ಲಿ ಶುದ್ಧವಾಗಿ ಒಳ್ಳೆ ಅಕ್ಕಿ, ಒಳ್ಳೆ ತರಕಾರಿ, ಒಳ್ಳೆ ಪದಾರ್ಥಗಳನ್ನು ಬಳಸಿ ತಯಾರು ಮಾಡಿ ಬಂದು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಪ್ರಾರಂಭದ ದಿನಗಳು ಹೇಳ್ತಾರೆ 10:30ವರೆಗೆ ಇರ್ತೀವಿ, ಖರ್ಚಾಗುತ್ತೆ ಅಂತ. ಎಲ್ಲರೂ ಅವರಿಗೆ ಉತ್ತೇಜನ ಕೊಡಬೇಕು. ಎಲ್ಲ ದೊಡ್ಡ ಹೋಟೆಲ್ಗಳು, ದೊಡ್ಡ ಕಡೆಯೇ ಹೋಗಿ ಅವರಿಗೆ ಹೊಟ್ಟೆ ತುಂಬಿಸ್ಲಿಕ್ಕಿಂತ, ತುಂಬಿದ ಹೊಟ್ಟೆನ ಇನ್ನೂ ದೊಡ್ಡ ಮಾಡೋಕ್ಕಿಂತ ಈ ರೀತಿ ಹೊಸದಾಗಿ ಯಾರು ಮಾಡ್ತಾರೆ ಅವರಿಗೆ ಸಹಕಾರ ಕೊಟ್ಟರೆ ಅವರಿಗೂ ಒಂದು ಉತ್ತೇಜನ ಕೊಟ್ಟಂಗಾಗುತ್ತೆ. ಇವರು ಬೆಳೆದ್ರೆ ಅದೇ ರೀತಿ ಬೇರೆ ಯುವಕರಿಗೂ ಇದರಿಂದ ಪ್ರೇರಣೆ ಆಗುತ್ತೆ. ಅವರು ಸಮೇತ ಬೇರೆ ಬೇರೆ ಉದ್ಯಮಗಳನ್ನು ಪ್ರಾರಂಭ ಮಾಡ್ಬೋದು. ನಾವು ದೊಡ್ಡ ಹೋಟೆಲ್ಗಳು, ದೊಡ್ಡ ಅಂಗಡಿಗಳು, ದೊಡ್ಡ ಉದ್ಯಮ ನೋಡಿ ಆ ಥರ ಆಗಬೇಕು ಅಥವಾ ಅದನ್ನು ನೋಡಿಕ್ಕಿಂತನೂ ಅವರು ಪ್ರಾರಂಭದಲ್ಲಿ ಏನು ಮಾಡಿದ್ರು, ಅವ್ರು ಎಷ್ಟು ಕಷ್ಟಪಟ್ಟರು, ಆ ಥರ ಆಗಲಿಕ್ಕೆ ಅವರು ಯಾವ ರೀತಿ ಪ್ರಯತ್ನ ಮಾಡಿದ್ರು ಅದನ್ನು ನಾವು ಗಮನಿಸಬೇಕು. ಎಂತೆಂಥ ದೊಡ್ಡ ಉದ್ಯಮಗಳು ಪ್ರಾರಂಭದಲ್ಲಿ ಚಿಕ್ಕ ರೀತಿಯಲ್ಲೇ ಮಾಡಿರ್ತಾರೆ, ಆಮೇಲೆ ದೊಡ್ಡ ಆಗಿರ್ತಾರೆ. ಆದರೆ ಎಲ್ಲರೂ ಸಮೇತ ಆ ದೊಡ್ಡ ಉದ್ಯಮನ ನೋಡ್ತಾರೆ ಬಿಟ್ಟರೆ ಅವರು ಯಾವ ರೀತಿ ಕಷ್ಟಪಟ್ಟರು ಅನ್ನೋದನ್ನು ಅವ್ರು ನೋಡೋದೇ ಇಲ್ಲ. ಅಲ್ಲಿ ಯುವಕರು ಸೋಲ್ತಾರೆ. ಅವರು ಪ್ರಾರಂಭದಿಂದಲೇ ಹೇಗಿದ್ದರು, ಅದಾನಿ ಆಗಲಿ, ಅಂಬಾನಿ ಆಗಲಿ, ಟಾಟಾ ಆಗಲಿ, ಅವರೆಲ್ಲರೂ ಪ್ರಾರಂಭದಲ್ಲಿ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನು ಯಾರೂ ನೋಡೋದೇ ಇಲ್ಲ. ಅದರಿಂದನೇ ಅವರಿಗೆ ಸಣ್ಣ ಉದ್ಯಮಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ, ಮನಸ್ಸಾಗೋದಿಲ್ಲ. ಅದಕ್ಕೋಸ್ಕರ ನಾವು ದೊಡ್ಡ ಮನುಷ್ಯರ ಪ್ರಾರಂಭದ ದಿನಗಳನ್ನು ನೋಡಬೇಕು. ಆವಾಗ ನಮಗೆ ಏನಾದ್ರು ಮಾಡಲಿಕ್ಕೆ ಒಂದು ಉತ್ತೇಜನ ಬರುತ್ತೆ. ಇರಲಿ, ಅವರ ಹತ್ರ ಮಾತಾಡೋಣ. ಅವರು ಫಸ್ಟು ಅವರ ಏನು ಪ್ರಾರಂಭ ಮಾಡಿದ್ರು ಅವರನ್ನು ನೋಡೋಣ. ನಿಮ್ಮ ಹೆಸರೇನು ಸರ್? ಮನೋಜ್ ಅಂತ. ಹೇಳಿ. ಮನೋಜ್ ಅಂತ ಹೇಳಿ. ಈ ರುಚಿ ಜಂಕ್ಷನ್ ಅಂತ ಒಂದು ಇದನ್ನು ಮಾಡಿದ್ದೀನಿ, ಒಂದು ಕಾರ್ಡ್ ಥರ. ಈಗ ಮಾಡಿ ಒಂದು 10 ದಿವಸ ಆಯಿತು. ತುಂಬ ಜನ ಚೆನ್ನಾಗಿ ಸಪೋರ್ಟ್ ಕೊಡ್ತಿದ್ದಾರೆ. ನಾವು ಹೋಮ್ ಮೇಡ್ ಮಾಡೋದ್ರಿಂದ ಯಾವುದೇ ಕೆಮಿಕಲ್ ಆಗಲಿ, ಟೇಸ್ಟಿಂಗ್ ಪೌಡ್ರ್ ಆಗಲಿ ಯಾವುದೂ ಹಾಕಲ್ಲ. ಸೊ ಬನ್ನಿ, ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ. ನಿಮ್ಮ ಒಪಿನಿಯನ್ ಹೇಳಿ. ಏನೇನು ತಿಂಡಿನ ಮಾಡ್ತೀರಿ? ನಾವು ದಿನಕ್ಕೆ ಒಂದೊಂದು ತಿಂಡಿ ಮಾಡ್ತೀವಿ ಸರ್, ಒಂದೇ ಥರದ್ದು ಮಾಡಲ್ಲ. ಈಗ ಅವರೆಕಾಳು ಪಲಾವ್, ಮಶ್ರೂಮ್ ಪಲಾವಲ್ಲಿ 4 ವೆರೈಟಿ ಮಾಡ್ತೀವಿ. ಆಮೇಲೆ ಚಿತ್ರಾನ್ನದಲ್ಲೂ 3 ವೆರೈಟಿ ಮಾಡ್ತೀವಿ. ಆಮೇಲೆ ಪುಳಿಯೋಗರೆ, ಇಡ್ಲಿ ಎಲ್ಲ ಕೊಡ್ತಿದ್ದೀವಿ ಸರ್. ಈಗ ಜನ ಹೆಂಗೆ ಪ್ರೋತ್ಸಾಹ ಮಾಡ್ತಾರಾ? ಜನ ಪ್ರೋತ್ಸಾಹ ಮಾಡ್ತಾರೆ ಸರ್, ಹಾಗೇನಿಲ್ಲ. ನಿಮ್ಮದು ಊರು ಯಾವುದು? ಊರು ಮತ್ತೋಡು ಸರ್. ಮತ್ತೋಡು ನನ್ನ ಊರು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಂದು 8 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ರೆಡಿ ಮಾಡಿ ಬರ್ತೀರಾ? ಅಲ್ಲಿಂದ ರೆಡಿ ಮಾಡಿಕೊಂಡು ಬೆಳಿಗ್ಗೆ 3 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು 6 ಗಂಟೆ 7 ಗಂಟೆ ಅನ್ನೋಷ್ಟೊತ್ತಿಗೆ ಇಲ್ಲಿ ಇರ್ತೀವಿ. ನಿಮಗೆ ಉದ್ಯಮ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ಈಗ ಸುಮ್ಮನೆ ಮನೇಲಿ ಕೂಡ ಬಂದು ಏನಾದ್ರು ಒಂದು ಪ್ರಯತ್ನ ಪಡೋಣ ಅಂತ. ಸರಿ, ನಿಮ್ಗೆ ಯಾರ್ಯಾರು ಸಹಾಯ ಮಾಡ್ತಾರೆ ಇದಕ್ಕೆ? ಮಾಡ್ತಾರೆ. ಈಗ ನಮ್ಮ ತಂಗಿ ಇದ್ದಾರೆ, ಹಾಗೆ ನಮ್ಮ ವೈಫು ಅವರು ಇದ್ದಾರೆ, ನಾನು 3 ಜನ ಸೇರಿ ಮಾಡ್ತೀವಿ ಸರ್. ತಂಗಿ ಇಲ್ಲಿ ಸಹಾಯ ಮಾಡ್ತಾರೆ ಬಂದು? ಹೌದು. ನಿಮ್ಮ ಮೇಡಮು ಬರ್ತಾರೆ ಒಂದೊಂದ್ಸರಿ? ಬರ್ತಾರೆ, ಅವ್ರು ಮನೇಲೇ ಇರ್ತಾರೆ ಆ್ಯಕ್ಚುಲಿ. ಎಷ್ಟು ದಿನ ಆಯಿತು ಪ್ರಾರಂಭ ಮಾಡಿ? ಒಂದು 10 ದಿವಸ ಆಯ್ತು ಸರ್. ಇವಾಗ ಇದು ಯಾವ ಜಾಗ ಇದು? ಈ ಪ್ಲೇಸ್ ಯಾವುದು? ಇದು ಉಷಾ ನರ್ಸಿಂಗ್ ಹೋಮ್ ಅಂತ. ಉಷಾ ನರ್ಸಿಂಗ್ ಹೋಮ್, ಗೌರ್ಮೆಂಟ್ ಸ್ಕೂಲ್ ಬ್ಯಾಕ್ ಸೈಡ್. ಇದು ಯಾವ ರಸ್ತೆ ಬರುತ್ತೆ? ಇದು ರೈಲ್ವೆ ಸ್ಟೇಷನ್ಗೆ ಹೋಗೋದಿದು. ಉಷಾ ನರ್ಸಿಂಗ್ ಹೋಮ್. ಅದು ಈ ಜಾಗ ಆಯ್ಕೆ ಮಾಡೋಕ್ಕೆ ಏನು ಕಾರಣ ಇದು? ಯಾಕಂದರೆ ಇಲ್ಲಿ ಜನ ಇರ್ತಾರೆ, ನೋಡ್ತಾರೆ, ಗುರ್ತ ಹಿಡಿತಾರೆ ಅಂತ ಅಂದು ಒಂದು ಮಾಡಿದ್ದೀವಿ.
ನಿಮ್ಮದು ಉದ್ಯಮದ ಹೆಸರು? ರುಚಿ ಜಂಕ್ಷನ್ ಅಂತ. ಇದೇನು ರುಚಿ ಜಂಕ್ಷನ್ ಇಂದ ಏನು ವಿಶೇಷ? ಹೆಸರು ಇಡ್ಲಿಕ್ಕೆ ಏನು ಕಾರಣ? ಹೆಸರು ಇಡ್ಲಿಕ್ಕೆ ಏನಂದರೆ ಬೇರೆ ಕಡೆ ನಾನಾ ಕಡೆ ಹೋಗಿದ್ದೀನಿ, ತಿಂದಿದ್ದೀನಿ. ನಮ್ಮದು ಒಂದು ಇರಲಿ ರುಚಿ ಜಂಕ್ಷನ್ ಅಂತ. ಮೇಡಮ್ ನಿಮ್ಮ ಹೆಸರು? ತೇಜಸ್ವಿನಿ ಅಂತನಾ? ವೇದಶ್ರೀ ಅಂತ. ತೇಜಸ್ವಿ ಅಂತನಾ? ಅವ್ರು ನಿಮ್ಮ ಬ್ರದರಾ? ಹೌದು. ಅವ್ರಿಗೆ ನೀವು ಸಹಾಯ ಮಾಡ್ತೀರಾ? ನೀವು ಎಕ್ಸ್ಪರ್ಟಾ? ತಿಂಡಿ ಮಾಡೋಕ್ಕೆಲ್ಲ ಬರುತ್ತಾ? ಇಲ್ಲ, ನಮ್ಮ ಅಕ್ಕ ಮಾಡ್ತಾರೆ. ಆ? ನಾವೆಲ್ಲ ಹೆಲ್ಪ್ ಮಾಡ್ತೀವಿ, ಅವ್ರು ಮಾಡ್ತಾರೆ ನಮ್ಮ ಅಕ್ಕ. ಹೌದಾ? ಅವರಿಗೆ ಸಪೋರ್ಟ್ ಅವರಿಗೆ ಮಾಡಬೇಕು ಅಂತ ಅನಿಸಿದ್ದು ಯಾರಿಂದ? ನಿಮ್ಮಿಂದನಾ, ಅವ್ರ ಹೆಂಡತಿಯಿಂದನಾ, ಯಾರಿಂದ? ಇಬ್ರಿಂದನೂ. ಇಬ್ಬರಿಂದನಾ? ಅಣ್ಣನಿಗೆ ಏನು ವಿಶ್ ಮಾಡ್ತೀರಿ? ಹೊಸ್ದಾಗಿ ಉದ್ಯಮ ಮಾಡಿದ್ದಾರೆ. ಇಷ್ಟು ಸಣ್ಣ ಬಿಸ್ನೆಸ್ ದೊಡ್ಡದಾಗಲಿ, ಇನ್ನೂ ಚೆನ್ನಾಗಾಗಲಿ. ಹಾಂ ಹೇಳಿ ಹೆಸರಿಟ್ಟಿದ ಬಗ್ಗೆ ನೀವೇನಾದ್ರು ಅವ್ರಿಗೆ ಸಪೋರ್ಟ್ ಮಾಡಿದ್ರಿ? ಇಂಥ ಹೆಸರು ಇಡಬೇಕು, ಹೀಗೆ ಮಾಡಬೇಕು, ಇಂಥ ಜಾಗದಲ್ಲಿ ಕೂರೋಣ ಅಂತ ಏನಾರು ಹೇಳಿದ್ದೀರಾ? ಹೌದು. ನೀವು ಕೇಳಿದ್ರ ನಿಮ್ಮ ಹತ್ರ ಅಲ್ಲ? ಆಗಲಿ, ಅವ್ರಿಗೆ ವಿಶ್ ಮಾಡಿ ಒಳ್ಳೇದಾಗಲಿ ಅಂತ. ಈ ಕಡೆ ಬನ್ನಿ ಸರ್, ನೀವು ವಿಶ್ ಮಾಡಿ ಅಣ್ಣನಿಗೆ. ಒಳ್ಳೇದಾಗಲಿ. ಹಾಂ ಇದೇ ಥರ